ಅಲ್ಲ, ಯಾಕೆ ಚಂಬು ಬಿಸಾಕಿರೋದು ನೀವು? ಇನ್ನೇನು ಮಾಡಬೇಕು? ಇನ್ನೇನು ಮಾಡ್ಬೇಕು ಹೇಳು? ನೀನು ಕುಡಿದು ಕೊಡೋ ಚಮ್ಮ ನನ್ನ ಕೈಯಾಗಿ ಇಟ್ಕೊಂಡಿಲ್ಲ. ನೋಡಮ್ಮ, ಈ ಥರ ಎಲ್ಲ ಮಾತಾಡೋದು ತಪ್ಪು. ನೀನು ನಾವು ಕೂಲಿ ಕೆಲಸನೇ ಮಾಡ್ಬೋದು, ಆದರೆ ನಮಗೂ ಮನ ಮರ್ಯಾದೆ ಐತೆ. ನೀನು ಹಿಂಗೆಲ್ಲ ಮಾತಾಡೋದು ತಪ್ಪು. ಮಾನ ಮರ್ಯಾದೆ ಐತೆ ತಾನೇ? ಬಾಯಿ ಮುಚ್ಕೊಂಡು ಬಿತ್ತಿರು, ಹಾಕಿದ್ದೀನಿ ತಿನ್ಕೊಂಡು. ಅಯ್ಯೋ, ಒಳ್ಳೆ ಹುಡುಗಿ ಆದಲ್ಲ ಈ ಹುಡುಗಿ. ಲೋಕೇಶ, ಯಜಮಾನ್ರೆ, ಇದು ಹೋಗಿ ತೋಟದಾಗ ಒಂದು 7-8 ಎಳ್ನೀರು ಕಿತ್ಕೊಂಬ. ಇವತ್ತು ನಮ್ಮ ಮನೆಗೆ ಗಂಡವ್ರು ಬರ್ತಾರೆ, ಎಳ್ನೀರು ಬೇಕು. ಹ್ಞೂ ಸರಿ ಯಜಮಾನ್ರೆ, ಇವಾಗ ಹೋಗಿ ಕಿತ್ಕೊಂಬರ್ತೀನಿ. ಅದೇ ಕಚಂಬೆಲ್ಲ ಅಂಗಡಿ ಹಾಕಿದ್ಯಾ? ಅದೇ ನಿಮ್ಮ ಮನೆಗೆ ಅವಳೆಲ್ಲ ಹುಡುಗಿ, ಅವ್ರಿಗೆ ನೀರು ಕೊಡು ಅಂತಂದ್ರೆ ಕೊಟ್ಬಿಟ್ಟು ಹಂಗೆ ಹಾಕ್ಬಿಟ್ಟು ಹೊಟ್ಟೋಗೋಳೆ. ಹೌದಾ? ಏನು ಬೇಜಾರು ಮಾಡ್ಕೊಂಬಿಡು ಬಿಡು, ಹಂಗೆ ರಶ್ ಪಾಪ ಮಾಡ್ಕೊಂತಾಳೆ ಅವಳು. ಇಲ್ಲ ಇಲ್ಲ, ಏನು ಬೇಜಾರಿಲ್ಲ. ಸರಿ ಹೋಗು. ಅಲ್ಲ ಹಂಗಾಗ ಬೆಣ್ಣೆ ಇಟ್ಕೊಂಡು ಊರೆಲ್ಲ ತುಪ್ಪಕ್ಕೆ ಕಲಿಬೇಕು. ಅಣುನ ಇವನಿಗೆ ಕೊಟ್ಟು ಮದುವೆ ಮಾಡಿಬಿಟ್ರೆ ಒಳ್ಳೆ ಲಾಭ ಅಲ್ಲ ನಮ್ಗೆ. ಇವನಿಗೂ ಯಾರೂ ಇಲ್ಲ, ತೋಟದಾಗ ಕೆಲಸ ಮಾಡ್ದಂಗೆ ಇರ್ತದೆ. ಇವಳು ಮನೆಗೆ ಕೆಲಸ ಮಾಡ್ಕೊಂಡಂಗೂ ಇರ್ತದೆ. ನೋಡ್ದ ಎಂಥ ಒಳ್ಳೆ ಅವಕಾಶ. ಈ ಅವಕಾಶನ ಕಳ್ಕೊಂಬಾರ್ದು. ಇವನು ತೋಟ ನೋಡ್ಕೊತಾನೆ, ಇವಳು ಮನೆಗೆ ಕೆಲಸ ನೋಡ್ಕೊತಾಳೆ. ಹಾಂ, ಬೇರೆಯವ್ರು ಕೊಟ್ಟು ಇವಳು ಆ ಊರು ಹೊರಟೋಗ್ಬಿಡ್ತಾಳೆ. ಇನ್ನು ಇಲ್ಲಿ ಕೆಲಸ ಮಾಡೋರು ಯಾರು? ಒಳ್ಳೆ ಕೆಲಸ ಆಯ್ತು. ಹೆಂಗನ ಮಾಡಿ ಅನುನ ಇವನಿಗೆ ಮದುವೆ ಮಾಡಿಬಿಡ್ಬೇಕು. ಚಿಕ್ಕಪ್ಪ, ಏನು ಹಂಗೆ ದಗದಾಗ ಅಂತ ಅಂಗೂರಿತದೆ? ಯಾಕೆ ಏನಾಯ್ತು? ಆ ಕೆಲ್ಸಕ್ಕೆ ಬಂದವನಲ್ಲ ಆ ಹುಡುಗನೇನೋ ಸರಿ ಇಲ್ಲ ಅಂತಂದ್ರೆ ಏನು ಮಾಡ್ಬೇಕು? ನೀನೇನ ಏನು ಮಾಡಿದ್ನ? ಏನು ಕೆಡ್ದಾಗೇನೋ ನೋಡಿದ್ನಾ? ಇಲ್ಲ ಚಿಕ್ಕಪ್ಪ, ಜಗಳಕ್ಕೆ ಬರ್ತಾನೆ ಅಷ್ಟೇ ತಾನೇ, ಇನ್ನೇನು ಮಾಡಿಲ್ಲಲ್ಲ. ಅದ್ಯಾಕೆ ಚಿಕ್ಕಪ್ಪ ಹಂಗೆ ಮಾತಾಡ್ತೀರಾ? ಹೆಂಗೆ ಮಾತಾಡ್ತಾರೆ? ನೀನೇನು ಕಿತಾಪತಿ ಮಾಡ್ದ? ಜಗಳಕ್ಕೆ ಬರ್ತಾನೆ ಅಂತ ಹೇಳ್ತಾ ಇದೆಯಾ? ಇನ್ನೇನು ಮಾಡಿಲ್ಲಲ್ಲ. ಏನಕ್ಕೇನು ಮಾಡೋಕ್ಕೇನು ಬೇರೆ ಕೆಲಸ ಇಲ್ಲ. ಹೋಗಿ ಕೆಲಸ ನೋಡೋಗೋ. ಡಬಲ್ ಧಮಾಕ. ಇವಳು ಮನೆಗೆ ಬಿಟ್ಟಿರ್ತಾಳೆ, ಇವನು ದೊಡ್ಡ ಕೆಲಸ ಮಾಡ್ಕೊಂಡು ಇರ್ತಾನೆ. ಇವನಿಗೆ ಕೊಟ್ಟು ಇವಳನ್ನ ಮದುವೆ ಮಾಡಬೇಕು. ಸುಜಿ ಹತ್ರ ಹೋಗಿ ಮಾತಾಡ್ತೀನಿ, ಏನು ಹೇಳ್ತಾಳೆ ನೋಡೋಣ. ಬಾ ಅಜ್ಜಿ, ಹೋಗೋಣ. ನಾನು ಬರಲ್ಲ ಅಂತ ಹೇಳಿದ್ದಾನೆ. ಅಜ್ಜಿ, ನೀನು ಬಂದು ಕಾರ್ಯ ಎಲ್ಲ ಆಯಿತು, ಬಾ ಹೋಗೋಣ. ಏಯ್, ನನ್ನ ಮೊಮ್ಮಗಳ ಮೈ ಮೇಲೆ ದೆವ್ವ ಬಂದು ಸೇರ್ಕೊಂಡಿದೆ, ಅದು ನೋಡ್ಸೋವರೆಗೂ ನಾನು ಬರಲ್ಲ. ತಾಯಿ ಪ್ರೀತಿ, ಏನು ಮಾಡೋಕ್ಕಾಗಲ್ಲ. ಸಾವಿತ್ರಮ್ಮನಿಗೆ ಏನು ತೊಂದರೆ ಮಾಡಲ್ಲ ಅಂತ ನಮ್ಮ ಹತ್ರ ಭಾಷೆ ತಗೊಂಡೋಳೆ, ಅದಕ್ಕೆ ಸುಮ್ಮನೆ ಇದ್ದೀರಿ. ಇಲ್ಲ ಅಂತಂದಿದ್ರೆ ಇಷ್ಟೊತ್ತಿಗೆ ಯಾವಾಗೋ ಕಳಿಸ್ತಾ ಇದ್ದೆ ನಾನು. ಆಯ್ತಾ? ನಾನು ಕಳಿಸ್ಕೊಡ್ತೀನಿ. ಒಂದು ಸ್ವಲ್ಪ ದಿನ ಸಮಯ ಕೊಡು. ನನಗೆ ಗೊತ್ತಿರೋ ವಿಷಯನೇ ಅಜ್ಜಿ, ಅದು ಗೊತ್ತಿರೋ ವಿಷಯ ಅಜ್ಜಿನೇ. ಏನು ಮಾಡೋಕ್ಕಾಗಲ್ಲ, ತಾಯಿ ಪ್ರೀತಿ. ಇವಾಗ ನೋಡು, ನಿನ್ನ ಮಕ್ಕಳನ್ನ ಬಿಟ್ಟು ಬಾ ಅಂತಂದ್ರೆ ನೀನು ಎಲ್ಲಿ ಬರ್ತಾ ಇದೀಯಾ? ಹಂಗೆ ಅಲ್ಲ, ಅದೇ ಥರ ಆ ತಾಯಿನೂ. ನಾನು ಬರಲ್ಲ, ನಮ್ಮ ಅಪ್ಪನ ಉಳಿಸ್ಕೊಬೇಕು ನಾನು. ಅಜ್ಜಿ, ಭ್ರಮೆಯಲ್ಲೇ ಬದುಕಬೇಡ, ಬಾ ನನ್ನ ಜೊತೆ ಹೋಗ್ಲಿ. ನನ್ನ ಕೈ ಮೇಲೆ ನಿನ್ನ ಕೈ ಇಡು. ಇಲ್ಲ, ನಾನಿಡಲ್ಲ ಅಂದರೆ ಇಡಲ್ಲ. ಹೇಳಿದ ಮತ್ತೆ ಕೇಳು ಅಜ್ಜಿ. ಬಾ ಅಜ್ಜಿ, ಹೋಗೋಣ. ನಾನು ಬರಲ್ಲಪ್ಪ, ನನ್ನ ಬಿಟ್ಬಿಡು. ನನಗೆ ನನ್ನ ಸೊಸೆ, ನನ್ನ ಮಕ್ಕಳು ಮೊಮ್ಮಕ್ಕಳನ್ನು ನೋಡ್ತಾ ಇದ್ರೆ ಖುಷಿ ಆಗ್ತೈತೆ. ನಾನು ಬಿಟ್ಬಿಡು, ನನ್ನನ್ನು ಒಂದು 2 ದಿವಸ ಇಲ್ಲೇ ಬಿಟ್ಬಿಡು. ಸ್ವಾಮಿ, ನಮ್ಮಪ್ಪ ನನ್ನನ್ನು ಬಿಟ್ಬಿಡು. ಅಜ್ಜಿ, ಇಲ್ಲಿಟ್ಟು ಏನು ಮಾಡ್ತೀಯ ನೀನು? ಇನ್ನೊಂದು 2 ದಿವಸ ಟೈಮ್ ಕೊಡಪ್ಪ, ನಂಗೆ ಯಾಕೋ ಅವ್ರನ್ನೆಲ್ಲ ಬಿಟ್ಟು ಬರೋಕ್ಕೆ ಮನಸ್ಸೇ ಇಲ್ಲ. ಆದರೆ ನಿನ್ನ ರೂಪ ಇದೆಲ್ಲ ಅಜ್ಜಿ. ನಿನ್ನಂಥ ರೂಪನಪ್ಪ. ನೋಡಪ್ಪ, ಇದಲ್ಲ ಅದಲ್ಲ ಅಂತ ಹೇಳ್ಬೇಡ. ಇನ್ನೊಂದು ವಾರ 15 ದಿವಸ ಟೈಮ್ ಕೊಡು, ನಾನೇ ಬರ್ತೀನಿ. ನನ್ನ ಬಿಟ್ಬಿಡಪ್ಪ, 1-2 ದಿವಸ ಇಲ್ಲಿಟ್ಬಿಟ್ಟು ಬಂದ್ಬಿಡ್ತೀನಿ. ಓಹ್ ಸಮಯ, ನಮ್ಮಪ್ಪ. ಶಿವಪ್ಪ ಅವರೇ, ನಿಮ್ಮ ತಾಯಿಯವ್ರಿಗೆ ನೀವಾದರೂ ಹೇಳಿ, ನನ್ನ ಜೊತೆ ಕಳ್ಸ್ಕೊಡಿ ನಿಮ್ಮ ತಾಯಿಯವ್ರನ್ನ. ಶಿವ, ಇನ್ನೊಂದು 15 ದಿವಸ ಇದ್ಬಿಟ್ಟು ಬರ್ತೀನೋ. ಇವಾಗ ಹೊಟ್ಟೋದೆ, ತಿರ್ಗಿ ಬರೋಕ್ಕಾಗಲ್ಲ. ನಿಮ್ಮ ಜೊತೆಗೆಲ್ಲ ಇನ್ನೊಂದು 15 ದಿವಸ ಇರ್ತೀನೋ. ಶಿವ, ಬೇಡ ಅಂತ ಅನ್ಬೇಡ ಶಿವ. 15 ದಿವಸ ಇದ್ಬಿಟ್ಟು ಆಮೇಲೆ ಹೊರಟೋತೀನಿ ಶಿವ. ಸ್ವಾಮಿ, ಏನೋ ಆಸೆ ಬರ್ತಾವಳೆ ಸ್ವಾಮಿ. ಇವಾಗ ಯಾರಿಗೇನು ತೊಂದರೆ ಮಾಡೋಕ್ಕಾಗಲ್ಲ ಅಂತಲ್ಲ. ಹಾಂ, ನಿಮ್ಮ ತಾಯಿಯವ್ರ ಶಕ್ತಿ ಎಲ್ಲ ನಾನು ತೊಗೊಂಬಿಟ್ಟಿದ್ದೀನಿ ಶಿವಪ್ಪ. ಇವಾಗ ಏನು ಮಾಟ ಮಂತ್ರ ಏನೂ ಮಾಡೋಕ್ಕಾಗಲ್ಲ. ನಿಮ್ಮ ಥರನೇ ಅವರು ನಿಮ್ಮ ಜೊತೆಗಿರ್ಬೋದು ಅಷ್ಟೇ. ಏನೋ ಅಳ್ತಾವಳೆ ಸ್ವಾಮಿ. ಇನ್ನೊಂದು 15 ದಿವಸ ಹಂಗೆ ಅವಕಾಶ ಕೊಟ್ಬಿಟ್ರೆ ಆ ಅಮ್ಮನ ಆಸೆ ಏನೋ ಪೂರೈಸ್ಕೊಂಡು ಬಂದ್ಬಿಡ್ತಾಳೆ ಸ್ವಾಮಿ. ನಿನ್ನ ಕಾಲ್ಗಾದ್ರೂ ಬೀಳ್ತೀನಿ. ಇನ್ನೊಂದು 15 ದಿವಸ ಹಂಗೆ ಟೈಮ್ ಕೊಡು ಸ್ವಾಮಿ. ಮನೆಯೊಳಗೂ ಬರಬೇಕು ಅಂತ ಕೇಳ್ತಾವಳೆ. ಮನೆಯೊಳಗೆ ಬಂದು ಎಲ್ಲರ ಜೊತೆಗೂ ಮಾತಾಡಿ ಖುಷಿಯಾಗಿರೋಂಗೆ ಅವಕಾಶ ಮಾಡಿಕೊಡು ಸ್ವಾಮಿ. ನಿನ್ನ ಕಾಲ್ಗಾದ್ರೂ ಬೀಳ್ತೀನಿ ಸ್ವಾಮಿ. ಸರಿ ಶಿವಪ್ಪ, 15 ದಿವಸ ಬಿಟ್ಟು ನಾನು ಬರ್ತೀನಿ. ಮತ್ತೆ ಇದೇ ಕತೆ ಹೇಳಿದ್ರೆ ನಾನು ಕೇಳಲ್ಲ. ಸರಿ ಸ್ವಾಮಿ, ನಾನೇ ಖುಷಿಯಾಗಿ ಕಳಿಸ್ಕೊಡ್ತೀನಿ. ಮನೆಯೊಳಗೆ ಬರೋಂಗೆ ಏನಾದರೂ ಒಂದು ಅವಕಾಶ ಮಾಡಿಕೊಟ್ಟು ಸ್ವಾಮಿ. ಸರಿ ಶಿವಪ್ಪ, ಆಯ್ತು. ಅಲ್ಲ ಸ್ವಾಮಿ, ನಮ್ಮ ಮನೆಯೊಳಕ್ಕೆ ದೆವ್ವ ಅಂತ ದುಷ್ಟಶಕ್ತಿ ಬರೋಕ್ಕೆ ಆಗಲ್ಲ. ಆದರೂ ನಮ್ಮ ಸರೋಜಮ್ಮನ ಮೈ ಮೇಲೆ ದೆವ್ವ ಆಯ್ತಲ್ಲ, ಒಳಗಡೆಗೆ ಬಂದವಳೆಲ್ಲ. ಇದು ಗುಟ್ಟು ಏನು ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ ಸ್ವಾಮಿ. ದಯವಿಟ್ಟು ಅದೇನಂತ ನನ್ನ ಹತ್ರ ಹೇಳಿದ್ರೆ ನನಗೂ ಒಂದು ಸ್ವಲ್ಪ ಮನ್ಸಿಗೆ ಸಮಾಧಾನ. ಯಾಕಂತಂದರೆ ದುಷ್ಟಶಕ್ತಿಗೆ ನಮ್ಮ ಮನೆಯೊಳಗೆ ಬರೋಕ್ಕಾಗಲ್ಲ ಅಂತ ಅನ್ನೋ ಒಂದು ನಂಬಿಕೆಯಿಂದ ನಾನು ಜೀವನ ಮಾಡ್ತಾಯಿದ್ದೀನಿ. ಆದರೆ ಈ
ಜಾನು ಅವ್ರ ಅಮ್ಮನು ಸರೋಜಮ್ಮನ ಮೈ ಮೇಲೆ ಅವಳೆ. ಆ ಅಮ್ಮನ ಬರೋಕ್ಕೆ ಹೆಂಗೆ ದಾರಿ ಆಯಿತು? ಇದು ಒಂಚೂರು ನಂಗೆ ಅನುಮಾನ. ನೀವು ಹೇಳ್ಬಿಟ್ರೆ ನನ್ನ ಮನ್ಸಿಗೆ ಒಂಥರ ನೆಮ್ಮದಿ ಸಮಯ. ಅಮ್ಮನಿಗೆ ಹೆಂಗೆ ಒಳಗೆ ಬಂದ್ಲು? ಜಾನು ಅಮ್ಮ ನಾನು ಯಾರಿಗೇನು ತೊಂದರೆ ಮಾಡಲ್ಲ ಅಂತ ನನ್ನ ಹತ್ರ ಅವಕಾಶ ತಗೊಂಡು ಸಾವಿತ್ರಮ್ಮನ ಮೈ ಮೇಲೆ ಬಂದಿರೋದು. ಜಾನು ಅಮ್ಮ ಯಾವತ್ತೂ ನಿಮ್ಗೇನು ತೊಂದರೆ ಮಾಡಿಲ್ಲಲ್ಲ ಶಿವಪ್ಪ? ಇಲ್ಲ ಸಮಯ, ಇವತ್ತಿನವರೆಗೂ ಜಾನು ಅವ್ರ ಅಮ್ಮನು ಸಾವಿತ್ರಮ್ಮನ ಮೈ ಮೇಲೆ ಅವಳೆ ಅಂತ ನನಗೆ ಅನಿಸೇ ಇಲ್ಲ ಸಮಯ, ಅನಿಸೇ ಇಲ್ಲ. ಇವತ್ತೇ ನಂಗೆ ಗೊತ್ತಾಗಿದ್ದು. ಸರಿ ಶಿವಪ್ಪ, ಇವ್ರನ್ನ ಕರ್ಕೊಂಡು ಹೋಗುವಾಗ ಜಾನು ಅಮ್ಮನ ಜೊತೆಯಲ್ಲೇ ಕರ್ಕೊಂಡು ಹೋಗ್ತೀನಿ, ಆಯ್ತಾ? ಸರಿ ಸ್ವಾಮಿ, ನೀವು ಇಷ್ಟು ಹೇಳಿದ್ಮೇಲೆ ನಾನು ಮುಂದಕ್ಕೆ ಮಾತಾಡಿದ್ರೆ ಚೆನ್ನಾಗಿರಲ್ಲ. ಸರಿ ಸ್ವಾಮಿ, ಜಾನು ಅವ್ರ ಅಮ್ಮನಿಂದ ಯಾರಿಗೇನು ತೊಂದರೆ ಆಗಿಲ್ಲ, ಯಾರಿಗೇ ಆಗಲಿ ಏನು ಒಂದು ಚೂರು ತೊಂದರೆ ಮಾಡಿಲ್ಲ ಜಾನು ಅವರಮ್ಮ. ಆ ತೊಂದರೆ ಆಗದಿದ್ದಂಗೂ ನಾನು ನೋಡ್ಕೊತೀನಿ ಶಿವಪ್ಪ, ನೀವು ಭಯ ಪಡಬೇಡ್ರಿ, ಆಯ್ತಾ? ನಾನು ಮತ್ತೆ ಬರ್ತೀನಿ. ಸರಿ ನನ್ನಪ್ಪನೇ ಭಗವಂತ, ಹೋಗ್ಬಿಟ್ಟು ಪಪ್ಪ. ನಂಗೆ ಹೋಗೋಕೆ ಇಷ್ಟ ಇಲ್ಲ ಶಿವ, ನಾನು ನಿಮ್ಮ ಜೊತೆಗೆ ಇರಬೇಕು ಶಿವ. ಅಮ್ಮ, ನೀನೊಂದು ಆತ್ಮ, ಆತ್ಮಕ್ಕೊಂದು ರೂಪ ಕೊಟ್ಟವನ ಆ ಭಗವಂತನು. ಇದು ಯಾವತ್ತೂ ಶಾಶ್ವತ ಅಲ್ಲಮ್ಮ. ನಿನ್ನ ದಾರಿ ನೀನು ಇಟ್ಕೊಂಡು ಹೋಗಮ್ಮ. ನಾನು ಮತ್ತೆ ಈ ಮನೆಗೆ ಹುಟ್ಟು ಬರಬೇಕು ಅಂತ ಆಸೆ ಶಿವ. ಎಲ್ಲ ಭಗವಂತ ನಿಶ್ಚಯ, ಭಗವಂತ ನಿಶ್ಚಯಮ್ಮ. ನೀನು ಈ ಮನೆಗೆ ತಿರುಗಿ ಹುಟ್ಟು ಬರಬೇಕು ಅಂತಂದರೆ ನಮ್ಮ ಕೈಲಿ ಏನೂ ಇಲ್ಲಮ್ಮ, ನಾವು ನರ ಮನುಷ್ಯರು. ಎಲ್ಲ ಭಗವಂತ ನಿಶ್ಚಯಮ್ಮ. ಬಾಮ್ಮ, ಮನೆ ಒಳಗೆ ಹೋಗೋಣ ಬಾ. ಮನೆ ನೋಡಬೇಕು ಅಂತಲ್ಲ, ಬಾ. ಓ, ಚೆನ್ನಾಗಿ ಕಟ್ಸಿದ್ಯಲ್ಲ ಶಿವ ಮನೆನ? ಹ್ಞೂನಮ್ಮ, ಹಳೆ ಮನೆಯೆಲ್ಲ ಒಡ್ಸಾಕ್ಬಿಟ್ಟು ಇದು ಕಟ್ಸಿದ್ದು. ನನ್ನ ಪಾಡಿಗೆ ನಾನಿದ್ರೆ ನನ್ನನ್ನು ಸುಮ್ಮನೆ ಕರಿತೀರಾ? ಹಾಂ, ನಿಮ್ಮ ಮನೆ ಕಾವಲು ಕಾಯ್ತಾ ಇರೋ ನಾಗಪ್ಪನ ಕೇಳ್ಕೊಂಡ್ರೆ ನಾನು ಈ ಮನೆ ಒಳಗೆ ಬಂದಿರೋದು. ನನ್ನ ಮಗಳ ಮೇಲಿನ ಪ್ರೀತಿಯಿಂದ ನಾನು ಯಾರಿಗೂ ಏನು ತೊಂದರೆ ಕೊಟ್ಟಿಲ್ಲ, ಆದರೂ ನನ್ನನ್ನು ಬೀದಿಗೆ ಎಳಿತಿದ್ದೀರಾ ನೀವು, ನನಗೆ ಅವಮಾನ ಮಾಡಿದ್ದೀರಾ, ಎಷ್ಟೊಂದು ಜನ ಕೈಲಿ ಬಯಸಿದ್ದೀರಾ. ನಾನಂತೂ ಸುಮ್ಮನೆ ಇರಲ್ಲ ಅಂದರೆ ಇರಲ್ಲ. ಏನು ಮಾಡ್ತೀನಿ ನೋಡ್ತಾ ಇರು, ತಲೆ ಹೊತ್ತು ಸಾಯಿಸ್ತೀನಿ ಸಾವಿತ್ರಿನ. ಸಾಯಿ 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 ಸಾಯ್ಬೇಕು ಸಾಯ್ಬೇಕು ಈ ಸಾವಿತ್ರಿ. ಈ ಪಾಡಿಗೆ ನನ್ನ ಇಟ್ಟೋಣ, ನನ್ನನ್ನು ಬೀದಿಗೆ ಎಳ್ತಿದ್ದೀರಾ ನೀವು. ನನ್ನನ್ನಂತೂ ಸುಮ್ಮನೆ ಬಿಡಲ್ಲ, ಸುಮ್ಮನೆ ಬಿಡಲ್ಲ ಅಂದರೆ ಬಿಡಲ್ಲ, ಬಿಡಲ್ಲ ಬಿಡಲ್ಲ ಬಿಡಲ್ಲ. ಸಾಯಿಸ್ತೀನಿ ಈ ಸಾವಿತ್ರಿನ, ಕತ್ತಿಸ್ಕೊತೀನಿ, ಕತ್ತಿಸ್ಕಿ ಸಾಯಿಸ್ತೀನಿ. ಸಾಯಿ 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 ಸಾಯಿ. ಚಾಬಿತಮ್ಮ ಚಾಬಿತಮ್ಮ. ಚಾಬಿತಮ್ಮ ಚಾಬಿತಮ್ಮ, ಆಗ ಏನಾಯ್ತು? ಯಾಕೆ ನೀನು ಕತ್ತಿ ಇಚ್ಚಂತ ಇದೆ ಚಾಬಿತಮ್ಮ? ಚಾಬಿತಮ್ಮ. ಏಯ್ ಹೋಗ ನೀನು, ಹೋಗ ನೀನು, ಹೋಗ್ ನೀನು. ಆತ ಚಾಬಿತಮ್ಮ, ಏನಾಯ್ತು ಚಾಬಿತಮ್ಮ? ಚಾಬಿತಮ್ಮ ನೀನು ಹಂಗೆಲ್ಲ ಮಾಬರೆ ನಂಗೆ ದಿಗಿಲು ಆಯ್ತದೆ ಚಾಬಿತಮ್ಮ. ಚಾಬಿತಮ್ಮ ಕತ್ತಿ ಇಚ್ಚಬೇಡಿ ಚಾಬಿತಮ್ಮ, ನೀನು ಹೋಗು ನಂಗ. ಚಾಬಿತಮ್ಮ ಹಂಗೆಲ್ಲ ಮಾರೆ ನಂಗೆ ದಿಗಿಲು ಆಯ್ತದೆ ಚಾಬಿತಮ್ಮ. ಯಾಕಮ್ಮ ಜಾನು? ಯಾಕಮ್ಮ? ಸಾವಿತ್ರಮ್ಮ, ಸಾವಿತ್ರಮ್ಮ. ಅಯ್ಯೋ ಭಗವಂತ, ಯಾಕಮ್ಮ? ಸಾವಿತ್ರಮ್ಮ, ಸಾವಿತ್ರಮ್ಮ, ಯಾಕೆ ಏನಾಯ್ತು? ಏ ಚಿಕ್ಕನೆ, ಲೇ ಏಯ್ ಬರ ಇಲ್ಲಿ ಬಿರಿನಾ, ಲೇ ಇವನು ಹೇಳದ್ ಮಾತು ಕೇಳಲ್ಲ ಇವನು. ಚಿಕ್ಕನೆ ಬಂದೇನಾ? ಮುದುಗ ಮುದುಗ, ನೀನು ಸದಾ ನಾನು ಇವತ್ತೇ ಕರ್ಕೊಂಡೋಗ್ತೀನಿ, ಇವತ್ತೇ ನಾನು ಕರ್ಕೊಂಡೋಗ್ತೀನಿ. ನನ್ನ ಪಾಡಿಗೆ ನಾನಿದ್ರೆ ನನ್ನನ್ನು ಬೀದಿಗೆ ಎಳೆದು ಅವಮಾನ ಮಾಡ್ತೀರಾ, ಎಲ್ಲರಿಗೂ ಬಯಸ್ತೀರಾ. ಇವಾಗಂದ್ರೆ ನೀವು ಸದಾ ಬಿಡೋದೇ ಇಲ್ಲ, ಬಿಡಲ್ಲ ಅಂದರೆ ಬಿಡಲ್ಲ. ನೋಡಮ್ಮ, ನೀನು ಹಿಂಗೆಲ್ಲ ಮಾಡೋದು ತಪ್ಪು, ತಪ್ಪು. ಅದ್ರಾಗೂ ನೀನು ನಮ್ಮ ಮನೆಗೆ ಬಂದಿರೋ ತಪ್ಪು, ನನ್ನ ಸೊಸೆ ಮೈ ಮೇಲೆ ಬಂದಿರೋ ತಪ್ಪು. ಇವಾಗ ನನ್ನ ಸೊಸೆ ಪ್ರಾಣ ತೆಗಿತಾ ಇರೋದು ಇನ್ನೂ ತಪ್ಪು. ಸುಮ್ಮನೆ ಇರಬೇಕಮ್ಮ ನೀನು. ನಾನು ಯಾರಿಗೂ ಏನಾದರೂ ತೊಂದರೆ ಕೊಟ್ಟಿದ್ನಾ? ತೊಂದರೆ ಕೊಟ್ಟಿದ್ನಾ ನೀನು ಹೇಳು. ಇಷ್ಟಿನಿಂದ ನಾನು ಏನಾದರೂ ತೊಂದರೆ ಕೊಟ್ಟಿದ್ನಾ? ನನ್ನ ಪಾಡಕ್ಕೆ ನಾನು ಇದ್ದೆ ತಾನೆ. ಇವತ್ತು ಎಷ್ಟೊಂದು ಜನ ಎಷ್ಟು ಮಾತು ಮಾತಾಡಿದ್ರೆ ನಿನ್ನ ಸೊಸೆನಂತೂ ಬದುಕಿಸೋದೇ ಇಲ್ಲ. ನಾನು ಕರ್ಕೊಂಡು ಹೋಗ್ತೀನಿ. ನನ್ನ ಸೊಸೆನ ಕರ್ಕೊಂಡು ಹೋದ್ರೆ ನಿನ್ನ ಮಗು ಬೀದಿ ಪಾಲಾತೈತೆ.
ಬೀದಿ ಪಾಲಾಗ್ತದೆ. ನನ್ನ ಮಗುನು ನನ್ನ ಜೊತೆಗೆ ಕರ್ಕೊಂಡೋಗ್ತೀನಿ, ಅವಳನ್ನು ಸಾಯಿಸ್ತೀನಿ, ನೋಡ್ತಾ ಇರೋ. ಏನಪ್ಪ ಸ್ವಾಮಿ ಅದು? ಅಯ್ಯೋ ಇದಕ್ಕೆ ಇವಳು ಹಿಂಗಾಡ್ತಾವಳೆ ನೋಡು, ಕತ್ತಿಸ್ಕೊಂಡು ಗಾಡಕ್ಕೆ ತಲೆ ಹೊಡಿತಾ ಇರೋದು. ಯಾಕೆ ಏನೇ ಬಂತು ನಿಂಗೆ ಬರ್ಬಾರ್ದು ರೋಗ ಒತ್ಕೊಂಡೋಗಂತದ್ದು? ಯಾವಳವಳು? ಅವಳೆಲ್ಲ ಹೊಡಿತಾ ಇರೋದು, ಅವಳೆಲ್ಲ ಹೊಡಿತಾ ಇರೋದು. ಹೋಗಿ ಹೋಗಿ ನಿನ್ನನ್ನು ಸಾಕಿದ್ಲಲ್ಲ, ಅದಕ್ಕೆ ಶಿಕ್ಷೆ ಕೊಡ್ತಾ ಇರೋದು. ನಿಮ್ಮ ಅಮ್ಮನ ದೆವ್ವಾಗಿ ಬಂದು ನಿನ್ನ ಸಾಕಿದ ತಪ್ಪಕ್ಕೆ ನಿಮ್ಮ ಅಮ್ಮನ ದೆವ್ವಾಗಿ ಬಂದು ಸಾವಿತ್ರಮ್ಮನ ಕೈ ಕೆಲಸ ಕೊಡ್ತಾವಳೆ. ದೆವ್ವಾಗಿ ಬಂದು ನಿಮ್ಮ ಸಾವಿತ್ರಮ್ಮನ ಸಾಯಿಸ್ತಾವಳೆ. ಸತ್ತೋಗಳಲ್ಲ ನಿಮ್ಮ ಅಮ್ಮನ ಬದುಕಿಲ್ಲ, ನಿಮ್ಮ ಅಪ್ಪನ ಮಾತ್ರ ಬದುಕಿರೋದು. ದುರಾಂಕಾರ ಜಾಸ್ತಿಯಾಗಿ ಸಾಕಿದ್ಲಲ್ಲ ಸಾವಿತ್ರಮ್ಮ ನಿನ್ನ, ಅದಕ್ಕೆ ನಿಮ್ಮ ಅಮ್ಮನ ಹಿಂಗೆ ಆಡ್ತಾ ಇರೋದು. ಹೋಗಿ ಕೇಳು ನಿಮ್ಮ ಅಮ್ಮನ ಯಾಕೆ ಹಿಂಗೆ ಮಾಡ್ತಾವಳೆ ಅಂತ. ಬೇಡ ಚಿನ್ನು, ನಾವಿಲ್ಲಿರೋದು ಬೇಡ. ಸಾವಿತ್ರಮ್ಮನ್ನು ಕರ್ಕೊಂಡು ನಿನ್ನನ್ನು ಕರ್ಕೊಂಡು ನಾವು ಮೂವರು ಹೊಟ್ಟೋಗೋಣ. ಸಾವಿತ್ರಮ್ಮನು, ನಾನು, ನೀನು, ಎಲ್ಲರೂ ನಿನ್ನನ್ನು ಸಾಯಿಸ್ಬಿಡ್ತೀನಿ ಆಯ್ತಾ? ನಾವೆಲ್ಲರೂ ಹೊಟ್ಟೋಗೋಣ. ಬೇಡ, ಸಾವಿತ್ರಮ್ಮನ ಸಾಯಿಸ್ತೀನಿ. ನಾನು ಎಷ್ಟು ದಿವಸದಿಂದ ಇವ್ರ ಮನೆಗಿದ್ದೀನಿ, ಯಾವತ್ತೂ ಯಾರಿಗೂ ಏನೂ ತೊಂದರೆ ಮಾಡಿಲ್ಲ. ಇವತ್ತು ನನಗೆ ಇಲ್ದಿದ್ದೆಲ್ಲ ಅವಮಾನ ಮಾಡಿಬಿಟ್ರಲ್ಲ, ಎಂತೆಂಥ ಮಾತುಗಳು ಮಾತಾಡ್ಬಿಟ್ರಲ್ಲ. ಹಾಂ ಲೇ, ನೀನೇನು ಮಾಡೋಕ್ಕಾಗಲ್ಲ, ನಮ್ಮನ್ನ ಏನು ಮಾಡೋಕ್ಕಾಗಲ್ಲ. ನಿನ್ನ ಮಗಳನ್ನ ಕರ್ಕೊಂಡೋಗಿ ಬೆಳಗ್ಗೆ ಆತಾನೆ ಅವ್ನು ಸುರೇಶ್ನ ಹತ್ರ ಬಿಟ್ಬಿಟ್ಟು ಬರ್ತೀನಿ. ಅವನ ಹತ್ರ ಬಿಟ್ಬಿಟ್ಟು ಬರ್ತೇ ಇರಿದ್ರೆ ನಾನು ಅಂಬುಜಿನಿ ಅಲ್ಲೇ ಎಲ್ಲ ನೋಡ್ಕೊಳ್ಳಿ ಅಂತ. ಅಯ್ಯೋ ಪಾಪ ಅಂತ ಸಾಕ್ತಾ ಇದ್ರೆ ಏನೋ ಅವಳಿಗೆ ಇಬ್ಬರು ಗಂಡು ಮಕ್ಕಳು ಹೆಣ್ಣು ಮಕ್ಕಳಿಲ್ಲ, ಎಲ್ಲನ ಸಾಕೊಂಡ್ಲಿ ಬಿಡು ಅಂತ ನಾವು ತಲೆ ಬಗ್ಸ್ಕೊಂಡಿದ್ರೆ ನೀನು ಇವತ್ತು ಈ ಕೆಲಸ ಕೊಡ್ತಾ ಇದೀಯ ಅವಳಿಗೆ. ಹಾಂ ಬೆಳಗ್ಗೆನೆ ಕರ್ಕೊಂಡೋಗಿ ನಿನ್ನ ಮಗುನ ಬಿಟ್ಬಿಟ್ಟು ಬರ್ತೀನಿ. ಬೇಡ ಬೇಡ, ಅಲ್ಲಿ ಬಿಡಬೇಡ, ನನ್ನ ಮಾತು ಕೇಳೋ, ಅಲ್ಲಿ ಬಿಡಬೇಡ. ನೋಡಮ್ಮ, ಇದೆಲ್ಲ ಚೆನ್ನಾಗಿರಲ್ಲಮ್ಮ, ನೀನು ಹಿಂಗೆಲ್ಲ ಮಾಡಬಾರ್ದಮ್ಮ, ತಪ್ಪಮ್ಮ. ಅಣ್ಣ ಯಾಕೆ ಮಗಳೇ ಹಿಂಗೆಲ್ಲ ಮಾತಾಡ್ತಾ ಇದೆಯಾ? ನಾನು ಹೋಗಲ್ಲ. ನೋಡಪ್ಪ ರಾಮು, ನೋಡು ಎಂಥ ಕತೆ ನೋಡಪ್ಪ. ಒಬ್ರಿಗೆ ಒಳ್ಳೇದು ಮಾಡಬೇಕು ಅಂತ ಹೋದ್ರೆ ಹಿಂಗೇನಪ್ಪ ಆಗೋದು, ಹಿಂಗೆ ಆಗೋದು. ಏನಮ್ಮ ಅವತ್ತು ನೀನೇನು ಹೇಳ್ದೆ? ನಾನು ನಿಮ್ಮ ಅಮ್ಮನಿಗೆ ಏನೂ ತೊಂದರೆ ಕೊಡಲ್ಲ, ನನ್ನ ಪಾಡಿಗೆ ನಾನು ಇರ್ತೀನಿ ಅಂತ ಹೇಳ್ದೆ ತಾನೆ. ಇವತ್ತು ಯಾಕೆ ಇಂಥ ಕೆಲಸ ಮಾಡ್ತಾ ಇದೆಯಾ ನೀನು? ನನ್ನ ಪಾಡಿಗೆ ನಾನು ಇದ್ದೆ, ಎಲೆ ಮರಿ ಕಾಯಂಗೆ. ಇವರು ಇವತ್ತು ನನ್ನನ್ನು ಈಚೆ ಕರೆಸ್ಬಿಟ್ಟು ಎಲ್ಲರೂ ಸೇರ್ಕೊಂಡು ನಂಗೆ ಅವಮಾನ ಮಾಡಿಬಿಟ್ರು. ಎಲ್ಲರೂ ಕೆಟ್ಟಾಗಿ ಮಾತುಗಳು ಮಾತಾಡ್ಬಿಟ್ರು. ನಂಗೆ ಅವಮಾನ ಆಗೋಗ್ಬಿಡ್ತು. ನಾನಂತೂ ಇನ್ನಿಲ್ಲಿರಲ್ಲ. ಇರೋಕ್ಕೆ ಇಷ್ಟ ಇಲ್ಲ ಅಂತಂದರೆ ಹೊಟ್ಟೋಗು. ಯಾಕೆ ಇರೋದು ತೊಂದರೆ ಕೊಡ್ತಾ ಇದೆಯಾ ನೀನು? ನಾನು ಅವತ್ತು ಹೇಳಿದ್ದೀನಲ್ಲ ನಿಮ್ಗೆಲ್ಲನೂ, ನಾನು ಯಾರಿಗೂ ತೊಂದರೆ ಕೊಡಲ್ಲ, ನನ್ನ ಪಾಡಕ್ಕೆ ನಾನು ಇರ್ತೀನಿ ಅಂತ. ಮತ್ತೆ ಬಾಯಿ ಮುಚ್ಕೊಂಡು ಇರಬೇಕು. ಏನಿದು ನೀನು ಮಾಡ್ತಾ ಇರೋ ಚೇಷ್ಟೆ? ಲೇ, ಬರೀ ಬಾಯಿ ಮಾತಾಗ ಹೇಳ್ತೀಯಲ್ಲ ನೀನು. ತೆಗೆದು ಕಪಾಳಕ್ಕೆ ಕೊಡ ಅವಳ್ಕ. ಇವಳು ಮಗಳನ್ನ ಸಾಕ್ತಾ ಇರೋದಲ್ದ್ರೆ ಇವಳು ಮಾಡೋ ಚೇಷ್ಟೆಗಳನ್ನೆಲ್ಲ ನೋಡ್ಕೊಂಡು ನಾವು ತಲೆ ಬಗ್ಸ್ಕೊಂಡು ನಿಂತ್ಕೊಬೇಕೇನೋ? ಏನೇನು ಹೆಚ್ಚು ಕಡಿಮೆ ಆದರೆ ಏನಾಗತ್ತೆ? ಕಲ್ಸವಲ್ಲ ಆಚೆಗೆ. ಅಲ್ಲಪ್ಪ ರಾಮು, ನಮ್ಗನ ಒಂದು ಮಾತು ಹೇಳ್ಬೇಕಾಗಿತ್ತು ತಾನೇ ನೀನು. ಅಣ್ಣ ನನಗೆ ಗೊತ್ತಿತ್ತು, ಆದರೆ ಮಗು ಅಲ್ಲ, ಎಷ್ಟನಾಗಲಿ ಅವ್ರವ್ರ ಮಕ್ಕಳು ಅವ್ರವ್ರಿಗೆ ಹೆಚ್ಚಲ್ಲಣ್ಣ. ಏನು ತೊಂದರೆ ಮಾಡಲ್ಲ ಅಂದಿದ್ದಕ್ಕೆ ನಾನು ಸುಮ್ಮನೆ ಇದ್ದೆ. ಆದರೆ ಏನಾಯ್ತು ಏನೋ, ಯಾಕೆ ಏನಾಯಿತು ಅಣ್ಣ? ಏನಾಯಿತು ಅಂತಂದರೆ ಮೈಲಾರಮ್ಮನ ಕರ್ಸಿದ್ಲು ಇವಳನ್ನ. ಇವಾಗ ಈ ಆಟ ಆಡ್ತಾವಳೆ, ಕತ್ತಿಸ್ಕೊಳ್ಳೋದು, ಹೋಗಿ ಗೋಡೆಗೆ ತಲೆ ಹೊಡೆಯೋದು. ನೋಡ್ದಾ ಅಂಬುಜಿ, ನೀನು ಕೂತಿಗಿಟ್ಬೇಡ, ನಾನು ನಿಧಾನವಾಗಿ ಮಾತಾಡಿ ಎಲ್ಲ ಸರಿ ಮಾಡ್ತೀನಿ. ಸುಮ್ಮನೆ ಇದ್ಬಿಡು ನೀನು. ನಾನು ಮಾತಾಡಿ ಸರಿ ಮಾಡ್ತೀನಿ ಇರು. ಅಣ್ಣ ಬಾ, ನಂಗೆ ಒಳಗೆ ಮಲ್ಸೋಣ, ಮುಂದುವರಿಯೋದು.